ಮಾಜಿ ಪಿಕೆಪಿಎಸ್ ಅಧ್ಯಕ್ಷರಾದಂತ ಯಲ್ಲಪ್ಪ ಶೆಟ್ಟಪ್ಪ ನಡೆಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಪಾದರಂಗ ಕಳವಳಿಯನ್ನು ಮಾತಾಡ್ತಾರೆ. ಅದೇ ತರ ಈ ನಾಟಕದ ಮಾಲಕರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ವಿಠಲನ್ನ ಸುತ್ತೂರವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ರಾಜ್ಕುಮಾರ್ ಪಾಟೀಲ್ ಅವರಿಂದ ಮಾತಾಡ್ತಾರೆ. ಅದೇ ತರ ನಮ್ಮ ಗ್ರಾಮದ ಹಿರಿಯರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಹನುಮಂತಗೌಡ ಪಾಟೀಲ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಅರ್ಜುನ್ ಅತ್ತನವರನ್ನ ಮಾತಾಡ್ತಾರೆ. ವಿಶ್ವನಾಥನು ಅದೇ ತರ ಈ ಕಾರ್ಯಕ್ರಮದ ಗಣ ಉಪಸ್ಥಿತ ಇರುವ ಮಾಜಿ ಅಕ್ಕ, ಪತಿರಾಯರನ್ನು ನೋಡಿದೀಯಾ? ತ್ರಿಲೋಕ ಪೂಜಿತ ತ್ರಿವಿಕ್ರಮ ದೇವರು ಇವರೇ ಅಲ್ಲವೇ? ಮುನಿವರ್ಧನ ಮಾಧವ ಇವನೇ ಅಲ್ಲವೇ? ವೈಶಿಷ್ಟ್ಯ ವಿಶ್ವಮಿತ್ರ ಭಾರತ ಧ್ವಜ ಮುನಿ ಪೊಂಗರವರಿಗೆ ಮತ್ತೊಮ್ಮೆ ಮಗದೊರೆದ ಮಾಧವ. ಅಕ್ಕ, ಪಾಂಡವರು ಸೇವಕರಾಗಿರೋರಂದ ಮೇಲೆ ಪಾಂಡವರು ಎಂಥ ಪುಣ್ಯಶಾಲಿಗಳು. ಸುಕೃತ ಸಾಗರದಂತಿರುವ ಪಾಂಡವರಿಗೆ ಪುಣ್ಯ ಬುದ್ಧಿಗೆ ಮೆರೆಯೇ ಇಲ್ಲ. ಅನಾದಿ ಕಾಲದಿಂದಲೂ ಹರಿಯ ಚರಣದಲ್ಲಿ ನಿಮಿತ್ತಳಾಗಿರುವ ನನಗೆ ಹರಿಯ ಪರಿಚಯವೂ ಲವ ಮಾತ್ರವೂ ದೊರಕಲಾರದು. ನೋಡು, ಆ ಪುರುಷೋತ್ತಮನು ಸಾಮಾನ್ಯ ಮಾನವರಂತೆ ಪಲ್ಯವನ್ನು ಹೆಚ್ಚುತ್ತಿರುವನು. ಹರಿಯ ಹೃದಯದಲ್ಲಿ ಭಕ್ತಿ ರಸವು ತುಂಬಿ ತುಳುಕುತ್ತಿರುವುದು. ಗಂಗಾ ಯಮುನೆಯರ ಸಂಗಮದ ಶೋಭೆಯು ಮನವನ್ನು ಮಧುಗುತ್ತಿರುವುದು. ಸ್ವಾಮಿ, ಗಂಗಾ ಯಮುನೆಯರ ಸಂಗಮದ ಶೋಭೆಯು ಮನವನ್ನು ಮಧುಸುತ್ತಿರುವುದು. ನಾಥ, ಅವರು ಪತಿ ಸೇವೆಗೆ ಕೂಡಿಯೇ ಬರಬೇಕಲ್ಲವೇ? ಸೂರ್ಯನಾರಾಯಣನ ಸೇವೆಗೆ ಉಷೆಯು ಕಮಲಿನಿಯು ಕೂಡಿ ಸಿದ್ಧರಾಗುವುದು ಸಹಜವಲ್ಲವೇ? ಕಾಂತ, ಕರಗುಲೆಯಿಂದ ರಕ್ತವೇಕೆ ಬರುತ್ತಿರುವುದು? ಹಾಗಲೇ ಪಲ್ಲೆಯನ್ನೇ ಹಚ್ಚುತ್ತಿದ್ದೆ. ಆಹಾ, ಅಪರಿಚಿತ ಕಾರದಲ್ಲಿ ಕೈ ಹಾಕಿದ್ದಕ್ಕೆ ಇದೇ ಪರಿಣಾಮ. ಸೇವ ವೃತ್ತಿ ಇದೆ. ಓ ನಾಮ, ರಕ್ತ ಸ್ರಾವವನ್ನು ನಿಲ್ಲಿಸುವುದಕ್ಕಾಗಿ ಬೆರಳನ್ನು ಬಂಧಿಸಲು ವಸ್ತ್ರದ ತುಣುಕನ್ನು ತರುವಿರೋ ಅಥವಾ ಹೀಗೆ ಹರಟೆಯನ್ನು ಕೊಚ್ಚುತ್ತಾ ನಿಲ್ಲುವಿರೋ? ದೊಡ್ಡ ಆಹಾ ತಂಗಿ, ಶಸ್ತ್ರಾಸ್ತ್ರಗಳಿಂದ ಗಾಯವನ್ನು ಕನಸು ಮನಸ್ಸಿನಲ್ಲಿ ಕಾಣದ ಈ ಗಾಯನಿಗೆ ಸಣ್ಣ ಗಾಯವೇ ದೊಡ್ಡ ಗಾಯ. ಕಾಂತ ಕಾಂತ, ಮಾಯಾಸುರನಿಂದ ನಿರ್ಮಿತವಾದ ಈ ಮಹಾಮಂದಿರದಲ್ಲಿ ಎಲ್ಲಿ ನೋಡಿದವರು ಬರೀ ಚೇರಿತಾಂಬರಿ ವಸ್ತುಗಳೇ ಕಾಣುತ್ತಿರುವವು. ಹಳೆಯ ಬಟ್ಟೆ ಬೇಕಾದರೆ ಯಾವುದಾದರೂ ಗುಡಿಸಲ ಮನೆಯನ್ನು ಸೇರಬೇಕಾಗುತ್ತೆ. ಆ ಸ್ಥಿರಾವತಿಯಲ್ಲಿ ವಿರುದ್ಧನ ಮನೆಯಲ್ಲಿ ಮಾತ್ರ ಸಿಕ್ಕಬಹುದು. ಆಹಾ, ಹೌದೇ? ಈ ಇಂದ್ರಪ್ರಸ್ಥದಲ್ಲಿ ಅದಾವ ವಸ್ತು ದೊರೆಯಲಾಗದೆ? ಆ ವಸ್ತ್ರವು ತಮ್ಮ ಇಂದ್ರಪ್ರಸ್ಥಪದಲ್ಲಿ ನಿಜವಾಗ್ಲೂ ದೊರೆಯಲಾರದು. ಹೌದೇ? ಅದಾವ ವಸ್ತು? ಆಹಾ, ಅದು ಬಹು ಬೆಲೆಯುಳ್ಳ ವಸ್ತು. ಆ ವಸ್ತು ಇಲ್ಲಿ ಸಿಗಬೇಕಾದರೆ ಹೇಗೆ ಸಾಧ್ಯ? ಧ್ರುಪದಜ, ಇವರು ನಿನ್ನೊಡನೆ ಪರಿಹಾಸ್ಯವನ್ನು ಪ್ರಾರಂಭಿಸಿರುವರು. ಬೆರಳಿಗೆ ಸ್ವಲ್ಪವೂ ಗಾಯವಾದದ್ದರಿಂದ. ಏನು ಏನು ಕೃಷ್ಣ, ಇದು ಸಣ್ಣ ಗಾಯವೇ? ನಿಮ್ಮಣ್ಣನ ಕರದಿಂದ
ಬರುವ ರಕ್ತವೆಲ್ಲ ನಿಂತು ಹೋಯ್ತು ತಾಯಿ. ಆಹಾ ಅತ್ತಿಗೆಯವರೇ, ಪ್ರಿಯ ಅತ್ತಿಗೆಯವರೇ, ಈ ಪವಿತ್ರ ಮೂರ್ತಿಯ ದೇಹದಿಂದ ಒಂದೇ ಒಂದು ಹನಿ ರಕ್ತದ ಬೆಲೆಯನ್ನ, ಈ ಬ್ರಹ್ಮಾಂಡದ ಬೆಲೆಯನ್ನು ಸರಿಸಾಟಿ ಆಗಲಾರದು. ಇಂಥ ದಿವ್ಯ ಮೂರ್ತಿಯ ರಕ್ತದ ಬೆಲೆಯನ್ನ ನಂದನಾನದ ಅಮೃತ ಸರೋವರಗಳು ಬೆಲೆ ಕಟ್ಟಲಾರವು. ಯಾವ ಪವಿತ್ರ ಮೂರ್ತಿಯ ಇಚ್ಛಾ ಮಾತ್ರದಿಂದ ಸಕಲ ಸೃಷ್ಟಿಯೇ ನಿರ್ಮಾಣವಾಗಿರುವುದು, ನದಿ ಸರೋವರಗಳು ಹರಿಯುತ್ತಿರುವವು, ಅಂತ ಶ್ಯಾಮಲಾಂಗದ ಇಚ್ಛಾ ಮಾತ್ರದಿಂದ, ಆತನ ಒಪ್ಪಿಗೆಯಿಂದ ಬ್ರಹ್ಮಾಂಡವಷ್ಟಲ್ಲ, ಗಗನ ಗೋಲಕ, ತಾರಾಮಂಡಲ, ಸೂರ್ಯ ಚಂದ್ರಾದಿಗಳೇ ನಕ್ಷತ್ರಗಳೇ ನಿರ್ಮಾಣವಾಗಿರುವೆ. ಅಂದಮೇಲೆ ಅಂಥ ದಿವ್ಯ ಮೂರ್ತಿಯ ದೇಹದ ಹನಿ ರಕ್ತದ ಬೆಲೆಯನ್ನು ಬ್ರಹ್ಮಾಂಡದ ದೇವಾನುದೇವತೆಗಳಿಗೂ ಕಟ್ಟಲು ಅಶಕ್ಯವಾಗಿರುವುದು. ಆಹಾ ಪ್ರಿಯ ಭಗಿನಿ ಕೃಪಾದ ನಿನ್ನ ಪರಿಶುದ್ಧವಾದ ಪ್ರೇಮಕ್ಕೆ ಮೆಚ್ಚಿದೆ ಸೋದರಿ. ನಿನ್ನ ಸಂಕಟ ಕಾಲದಲ್ಲಿ ನಿನ್ನೀ ಸೋದರನು ಸದೈವ ಸಹಾಯ ಮಾಡಲು ಧಾವಿಸಿ ಬರುವನೆಂದು ತಿಳಿ. ಪರಮ ಪವಿತ್ರವಾದ ಚಕ್ರವನ್ನು ತಿರುಗಿಸುವ ಈ ತರ್ಜುನ ಅಂಗುಲಿಗಾದ ಗಾಯವನ್ನು ಕಟ್ಟುವುದಕ್ಕಾಗಿ ನಿನ್ನ ದಿವ್ಯ ಪಿತಾಂಬರದ ಸೆರಗನ್ನು ಹರಿದು ಶುದ್ಧ ಪ್ರೇಮದ ಚಿತ್ರವನ್ನು ಈ ಭೂಪಟಲದ ಮೇಲೆ ಚಿತ್ರಿಸಿದೆ. ಪ್ರಿಯ ಭಗಿನಿ, ಸುದರ್ಶನ ಚಕ್ರದ ಪವಿತ್ರತೆಗೆ ಸಮಾನವಾದ ರಾಟಿಯನ್ನು ಯಾವ ಆರ್ಯ ಕುಮಾರಿಯು ಸದಾ ತನ್ನ ಮನೆಯಲ್ಲೇ ತಿರುಗಿಸುವಳು. ಆ ಆರ್ಯ ಕುಮಾರಿಗೆ ಅನ್ನ ವಸ್ತ್ರಾದಿಗಳು ಕೊರತೆಯಾಗದಂತೆ ಈ ಕೃಷ್ಣನು ಕಾಯುವನೆಂದು ಈ ಭರತ ಭೂಮಿಯ ಸಾಕ್ಷಿಯಾಗಿ ಸಾರಿ ಸಾರಿ ಹೇಳು. ಕೃಷ್ಣ, ಸಂಧ್ಯಾರಾಗದ ಸುಶೋಭಿತವಾದ ಈ ಸುಂದರ ಸಮಯದಲ್ಲಿ ನೀನಿಟ್ಟ ಆಶೀರ್ವಾದದ ಬಲವು ಆರ್ಯ ಭೂಮಾತೆಗೆ ಅಕ್ಷಯಾಂಬರ ಆಶೀರ್ವಾದವನ್ನೇ ಮಾಡಿದಷ್ಟು ಸಂತೋಷವಾಯಿತು. ಈ ನಿನ್ನ ಆಶೀರ್ವಾದದ ಪ್ರಭಾವವು ಸದಾ ಹರಿಯುತ್ತಿರಲಿ ಕೃಷ್ಣ. ಗೋವರ್ಧನ ಗಿರಿಧಾರಿ ಗೋಪಾಲ, ಗೋವರ್ಧನ ಗಿರಿಧಾರಿ ಗೋಪಾಲ, ಗೋಪಿಲೋಲ ಹೇ ಗೋಪಾಲ, ಗೋಪಿಲೋಲ ಹೇ ಗೋಪಾಲ, ಗೋವರ್ಧನ ಗಿರಿಧಾರಿ ಗೋಪಾಲ, ಗೋವರ್ಧನ ಗಿರಿಧಾರಿ ಗೋಪಾಲ.
ಅಗ್ರ ಪೂಜೆ ಮರ್ಯಾದೆ ಅಪಾಪ್ಸಿರುವ ಯಾವುದು ಪ್ರಸಾದ ಶಿಖರ ಮೇಗಿನ ವಾಸವು ಕಾಗಿಗೆ ಸೋಲಿಸಬಹುದೇ ಕೊಲ್ಲ ದನ ಕಾಯುವವರಿಗೆ ಧರ್ಮದವನ ಮರ್ಯಾದೆ ಹೇಗೆ ಚಿಕ್ಕವರು ದುರ್ಗನಿಗೆ ಸಾಮ್ರಾಟನ ಸೌಭಾಗ್ಯ ಸಂಪತ್ತು ಕನಸಿನಲ್ಲಿ ಕೂಡ ಲಭಿಸಲಾರದು ಸಾಮ್ರಾಟನ ಮರ್ಯಾದೆ ಛಾತ್ರ ಕುಲದ ಭವನಿಗಲ್ಲದೆ ಕೊಲ್ಲ ಕುಂಡಿಗೆ ದುರ್ಯೋಧನ, ಮಾನ ಮರ್ಯಾದೆಗಳು ವ್ಯಕ್ತಿಯ ಕುಲವನ್ನು ಅವಲಂಬಿಸಿರದೆ ಆತನ ಆತ್ಮಶಕ್ತಿಯನ್ನು ಅವಲಂಬಿಸಿರುವುದು. ಕಮಲವು ಕೆಸರಿನಲ್ಲಿ ಜನಿಸಿದ ಹಾಗೆ ಪರಮಾತ್ಮನ ಪವಿತ್ರ ಪ್ರತಿಮೆ ಶಿರೋಭಾಗವನ್ನು ಹೊಂದಿದೆ. ಮಾನ ಮರ್ಯಾದೆಗಳು ಮಹಾತ್ಮರ ಪ್ರಕಾಶದ ಮುಂದೆ ತಲೆಬಾಗಿಸದಿರಲಾರವು. ದುರ್ಬಲ! ನೀನು ಮಹಾತ್ಮನು ಯಾದವ ಸೂರ್ಯಕಾಂತಿ ಸಿಲಿಯುವ ಕಿಡಿಗಳನ್ನು ಕಾರಿದ ಮಾತ್ರಕ್ಕೆ ಅದು ಸೂರ್ಯನ ತೇಜೋಮಯ ಗೋಲವನ್ನು ಸರಿದತ್ತ ಇದರಿಂದ ರೆಡಿ ವಲ್ಲ ಕುಳ್ಳಿಯಲ್ಲ ಇಸುವಲ್ಲವ. ಏನು ಇಷ್ಟವಲ್ಲವನೇ ಆ ಜಾರನಾದ ಗೋಪಿ ಕಾಂಗ್ನವರಿಗೆ ಈ ಜಾರನು ಇಷ್ಟ ಬಲ್ಲವನಾಗಿ ತೋರಿಸಬಹುದು. ಚೆಕ್ಕಪ್ಪ ಮುದಿ ಹುಚ್ಚ ಹಿಡಿದು ನಿನ್ನಂತ ಮುದಿ ಹತ್ತುಗಳಿಗೆ ಹತ್ತು ಕೂಡ ಪಕ್ಷಿ ರಾಜನಾಗಿ ಕಾಣಬಹುದು. ವೃದ್ಧಾಪ್ಯದ ದೋಷದಿಂದ ದೋಷಿತವಾದ ದೃಷ್ಟಿಗೆ ಬೆಳಕು ಗಲ್ಲಗಳ ಕೂಡ ರಕ್ತಮದ್ದಗಳಾಗಿ ಕಾಣುವುದು ಹೀನನು ಮಹಾತ್ಮನು ಮಮತೆಯಿಂದ ಸ್ತನಪಾನ ಮಾಡಿಸಲು ಬಂದು ಮಾತಾ ಸದೃಶವಾದ ಅತ್ತೆಯ ಜೀವವನ್ನು ಹರಿದ ಕುಡಿದು ಈ ಮಹಾತ್ಮನು ಕನಿಕರವಿಲ್ಲದ ಸೋದರ ಮಾವನ ಸೆರವನ್ನು ಚಂಡ ಹೊಡೆದು ಈ ಗೋಪಿಕಾ ಸ್ತ್ರೀಯರನ್ನು ಮೋಸಗೊಳಿಸಿ ಅವರ ಪಾತಿರೊಟ್ಟನ್ನು ಹಾಳು ಮಾಡಿದಂತೂ ಆತ್ಮನು ದುಶ್ಯಾಸನ ದಾನವಂತಗಳನ್ನು ದೋಷನ್ನು ಮಾಡಿ ದುರಂತವಾದ ಪಾಪದ ದಾರಿಯಲ್ಲಿ ಬೀಳಬೇಡ. ಯಾವ ರಕ್ಷಿಸುವ ತನ್ನ ಇಸದುಸುರುಗಳಿಂದ ಲೋಕವನ್ನು ದಯಿಸುತ್ತಿದ್ದಳು, ಯಾವ ಮಾಯಾವಿನಿಯು ತನ್ನ ಸ್ತನಗಳಿಗೆ ಇಸವನ್ನು ಲೇಪ ಮಕ್ಕಳಿಗೆ ಮಲೆಗೊಳ್ಳುತ್ತ ಆ ಶಿಶುಗಳನ್ನು ಕೊಂದವುಗಳ ರಕ್ತದಿಂದ ತನ್ನ ರಕ್ತದ ತುಷನ್ನು ಅಂತ ಲೋಕಕಂಟಕಳಾದ ಪೂತಣಿಯನ್ನು ತನ್ನ ಶೇಷಾವಸ್ಥೆಯಲ್ಲಿ ಕೊಂದು ಹಾಕಿರುವಂತ ಈ ಅಖಿಲ ವಿಶ್ವಕ್ಕೆ ಅಜಯನಾಗಿ ಪಾಪದ ಕಣೆಯಾಗಿದ್ದ ಕೌಸನನ್ನು
ತನ್ನ ಕಿಸಾರ ವಯಸ್ಸಿನಲ್ಲಿ ಕೊಂದಿರುವ ಈ ಕೃಷ್ಣನು ಸಾಮಾನ್ಯನೇ. ದುಶ್ಯಾಸನ ವಾಸನೆ ಆಚಗಿರುವ ಮೋಹದ ಮೇಲೆ ದಾಟಿರುವ ಆನಂದ ಪ್ರೇಮ ಸಾಗರದಲ್ಲಿ ಅಮೃತದ ಮಡವಿನಲ್ಲಿ ಜಲಕ್ರೀಡ ನಾಡಿದ ಗೋಪಿ ಕಾಂಗಿನವರ ಚತ್ತವನ್ನು ಸೆಳೆದು ಸಚ್ಚಿದಾನಂದ ಸ್ವರೂಪಿನಾದ ಶ್ರೀಕೃಷ್ಣನ ಹೃದಯ ಚಿತ್ರವು ನಮ್ಮಂತ ಪಾಮರರ ಕಣ್ಣಗಳಿಗೆ ಕಾಣಲಾಗಿದೆ. ನಿನ್ನಂತರ ಉತ್ತರ ಅಡ್ಡಿಯಲ್ಲಿ ಇವನಿಗೆ ಗಣೀಯವಾದ ಅಜಿಂಕ್ಯನಾದ ಕೌರೇಶ್ವರನ ಬಾಹುಬಲವು ತ್ರಿಮೂರ್ತಿಗಳ ಸತ್ಯನ್ನೇ ತೃಣೀಕರಿಸುತ್ತಿರುವಾಗ ಈ ಗೊಲ್ಲ ಪಿಲ್ಲಿಯ ಸುಲ್ಲಕ ಸತ್ತಿಗೆ ಸಲ್ಲದ ಬಣ್ಣ ಬಡಿದು ನಮ್ಮ ಮುಂದ ಬಣ್ಣಿಸಬೇಡ. ಚಿಕ್ಕಪ್ಪ ಬಾಯಿಗೆ ಬೀಗ ಬಡಿದುಕೊಂಡು ಸುಮ್ಮನೆ ನಿಲ್ಲುವುದಾದರೆ ನಿಲ್ಲು, ಇಲ್ಲವಾದರೆ ಎದ್ದೇಳು. ಈ ವಿಧದ ರಕ್ತನಾಳಗಳಲ್ಲಿ ರಕ್ತವು ಸಂಚರಿಸುವವರೆಗೆ ನಿಮ್ಮ ಭಕ್ತರ ನಡೆನುಡಿಗಳಿಗೆ ಎಂದು ಎಂಬುದು ಹೇಳಲಾರದು. ನಿಮಗೆ ಮರ್ಯಾದೆಯನ್ನು ಕೊಟ್ಟು ಮಾತಾಡಿದ್ರೆ ಸಾಲದು. ಕೂತಿಗೆ ಕೈ ಕೊಟ್ಟು ಆಚೆಗೆ ನೋಡಿ. ದುರ್ಯೋಧನ, ಸಿಂಹರಾಜನು ವೃದ್ಧನಾಗಿದ್ದರು ನಿಮ್ಮಂತ ನರಿಯ ಕೂಗಾಟಕ್ಕೆ ಬೆಚ್ಚಿ ಬೀಳಲಾರನು. ಮೂರ್ಖ, ಜ್ಞಾನರೊದ್ದರಾದ ಹಿರಿಯರನ್ನು ಅವಮಾನ ಪಡಿಸುವುದಂದರೆ ನಿಮ್ಮ ಆಲಿಸಿದ ಗಂಟನ್ನು ನೀವೇ ಸಡಿಲು ಮಾಡಿಕೊಂಡದ್ದು. ನಿನ್ನ ಪ್ರಿಯ ಪಾಂಡವರ ಜರುಗಿಸು ಯಜ್ಞವು ಸುರಕ್ಷಿತವಾಗಿ ಸಾಗಲೆಂದು ನಿನ್ನ ಹಾರೈಕಿರುವುದು ಅಥವಾ ರೊಕ್ಕ ಪಾತ್ರವನ್ನು ನೋಡಲಿಕ್ಕೆ ನನಗೆ ಎರಡೂ ಬೇಕು. ಯಾಜ್ಞ ಸಾಂಗವಾಗುವುದೂ ಬೇಕು, ಪರಿಸ್ಥಿತಿಯು ಪ್ರಾಪ್ತವಾದರೆ ರಕ್ತಪಾತವಾಗುವುದೂ ಬೇಕು. ಮೂರ್ಖ, ರಕ್ತದ ಹೆದರಿಕೆಯನ್ನು ಹೇಳುವಿಯಾ? ಮಾನವ ಪ್ರಪಂಚವೇ ರಕ್ತದಿಂದಲೇ ನಿರ್ಮಾಣವಾಗಿರುವುದು. ಅದು ರಕ್ತಾಭಿಸರಣೆಯಿಂದ ಪೋಷಿತವಾಗುತ್ತಿರುವುದು. ಕೊನೆಗೆ ಮಾನವ ಪ್ರಪಂಚದ ಲಯಕ್ಕೆ ರಕ್ತವೇ ಕಾರಣೀಭೂತವಾಗುವುದು. ಸೂರ್ಯನ ತೇಜೋಮಯ ಗೋಲವು ಉದಯ ಕಾಲದಲ್ಲಿಯೂ ಹಸ್ತ ಕಾಲದಲ್ಲಿಯೂ ರಕ್ತವರ್ಣದಿಂದ ಕಾಣುತ್ತಿರುವ ರಹಸ್ಯ ಇದೆ. ಗೊಲ್ಲನು ಎಲ್ಲ ವಿದ್ಯೆಗಳಲ್ಲೇ ನಿಷ್ಠಾತ್ತಿರುವನು. ಅಂತ ಅಗ್ರ ಪೂಜೆ ಮರ್ಯಾದೆ ಶ್ರೀಕೃಷ್ಣನಿಗೆ ಸಲ್ಲತಕ್ಕದ್ದು. ಅಗ್ರ ಪೂಜೆ ಮರ್ಯಾದೆಯು ಯಾರಿಗೆ? ಸಾಮ್ರಾಟ್ ಶಿಶುಪಾಲನು ಸಜೀವನಾಗಿರುವವರೆಗೆ ಅವನು ಅಗ್ರ ಸ್ಥಾನದಲ್ಲಿ ವೀರಾಜಿಸುತ್ತಿರುವನು. ಸತ್ಯವನ್ನೇ ಸಾರಿದೆ. ಶಕುನಿ, ಮಾಯಿ ಜಾಲದಲ್ಲಿ ಸಿಕ್ಕು ಪೃಥ್ವಿಯ ಪುಟಲದ ಮೇಲೆ ಹೊಟ್ಟೆ ಹೊಸದಾಡಿದಂತೆ ಕ್ಷುದ್ರ ಜೀವಿಯಲ್ಲಿರುವ ನಿನಗೆ ಸತ್ಯದ ಮರ್ಮವೂ ಹೊಳೆಯಲಾರದು. ನಿಜ ನಿಜ ಶಕುನಿ, ವ್ಯರ್ಥವಾಗಿ ದಿನಗಳೆದ ಮುದಕರಾದ ನಮಗೂ ಸತ್ಯಕ್ಕೂ ಬಹುದೂರಂತರ ಉಂಟು. ಆಮೇಲೆ ಶಿಶುಪಾಲ ಕೌರವರ ಪಾಡೇನು? ಹೊಟ್ಟಿಲೆಲ್ಲ ಕೇಳಿಸುವ ಶಿಶು ಸಮಾನರು. ಚಿಕ್ಕಪ್ಪ, ನಾವಿನ್ನೂ ಶಿಶುಗಳು. ಸಕಲ ಜಗತ್ತಿನಲ್ಲಿ ಸಾರುವ ಬಹುಮಹತ್ವದ ಸಕಟ್ಟವನ್ನು ಸಹಜವಾಗಿ ಸಾಗಿಸಲು ಸಮರ್ಥರಾದ ನಮ್ಮ ಮೇಲೆ ತೋರುವ ಒದಗಿಸಲು ಸಹಿಸುವ ಶಬ್ದವನ್ನು ಉಚ್ಚಾರಿಸುತ್ತಿರುವ ಈ ದುಶ್ಯಾಸನ ಈ ಜಗತ್ತಿನ ಶಿಖರವನ್ನು ವಿವೇಕ ಶೂನ್ಯರೇ, ನಿಮ್ಮ ಈ ಕೃತಿಯೇ ನಿಮ್ಮ ಅಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಗಜವನ್ನು ಅಜವು ಅಡ್ಡಾಯಿಸಬಹುದೇ?
ದುಶ್ಯಾಸನ ಈ ಚೋರ ಶಿಖಾಮಣಿ ಶಿಖರವನ್ನು ಅಖಂಡವಾದ ನಿಷ್ಕಾಮ ಕರ್ಮ ಯೋಗವನ್ನಾಚರಿಸಿರುವ ಈ ಕೃಷ್ಣನ ದೇಹಕ್ಕೆ ಈ ನಿಮ್ಮ ಗದೆಗಳು ಏನು ಮಾಡಬಲ್ಲವು? ಸ್ಥಾವರಗಳಲ್ಲಿ ತತ್ವವನ್ನು ತಾಳಿದ ಹಿಮಾಲಯ ಪರ್ವತವು ಸಾಗಿ ಬಂದು ಈ ದೇಹದ ಮೇಲೆ ಬಿದ್ದರೆ ಅದು ತನ್ನಷ್ಟಕ್ಕೆ ತಾನೇ ಒಡೆದು ಚೂರು ಚೂರಾಗುವುದು. ಪಂಚಮ ಸಾಗರಗಳು ಏಕಕಾಲಕ್ಕೆ ರಭಸದಿಂದ ಅಬ್ಬರಿಸಿ ಸಾಗಿ ಬಂದರು. ಈ ದೇಹವನ್ನು ಕಚ್ಚಿಕೊಂಡು ಹೋಗಲು ಉಕ್ಕೇರಿ ಬಂದರೆ ಈ ಪಾದಂಗುಲ ಪರ್ಶ್ಯ ಮಾತ್ರಕ್ಕೆ ಆ ಮಹಾಸಾಗರಗಳ ಬಚ್ಚಿ ಹೋಗೋ ಈ ಆತ್ಮರೇ ಗದೆ ಕಾವೇರುತ್ತಿರುವುದು, ಗದೆ ಅತ್ಯಂತವಾಗಿ ತಪ್ಪಾಗಿರುವುದು. ಮಹಾತ್ಮರ ಆತ್ಮ ಪ್ರಭಾವ ಮಾಂತ್ರಿಕ ಮಾಂತ್ರಿಕನಲ್ಲ ಮಹಾಕರ್ಮ ಯೋಗೇಶ್ವರ ಅನಂತವಾದ ಆಕಾಶದಲ್ಲಿ ತಪಸ್ಸುತ್ತಿರುವ ತೇಜುವ ರಾಶಿ ತೇಜವೇ ತಪಸ್ವಿಯ ತಪೋರಾಶಿಯಲ್ಲಿ ಕಾಣುವುದು ಸಹಜ. ಶಶಿಮಂಡಲದಲ್ಲಿ ಸೂಸುವ ಶೀತಲತೆ ಆದರೂ ಮಹಾತ್ಮರ ಮಾತು ಕೃಪೆಯಲ್ಲಿ ಮನೆ ಮಾಡುವನೆಂಬುದನ್ನು ಮರೆಯಬೇಡ. ಶ್ರೀಕೃಷ್ಣನ ಸಯವಾಗಿ ಒಂದೇ ಒಂದು ಶಬ್ದವನ್ನು ನಾಡಿದರೆ ಭೀಮಸೇನ ದುಶ್ಯಾಸನ ವ್ಯರ್ಥವಾಗಿ ವಾದಿಸುತ್ತಾ ಕಲಾದ ಕಿಡಿಯನ್ನು ಈ ಸುಂದರವಾದ ಸದನದಲ್ಲಿ ಹಾಕಬೇಡಿರಿ. ಈ ಸುಂದರವಾದ ಸದನವನ್ನು ರಣಮಂತಕನನ್ನಾಗಿ ಮಾಡಬೇಕೆಂದಿವರು ನಿಮ್ಮ ಭಾರ ಬುದ್ಧಿಗೆ ಏನನ್ನಬೇಕು? ಶಕುನಿ, ನಿನ್ನ ಮುಖದಿಂದ ಉದರಿದ ಶಬ್ದ ಮುಕ್ತ ಫಲಗಳು ನಿನ್ನ ಹೃದಯದಿಂದ ಹೊರಚಿಮ್ಮಿದ್ದಾದರೆ ಈ ಭಾರತ ದೇಶವು ಆಚಂದ್ರಾರ್ಕವಾಗಿ ಭಾರತೀಯ ರಾಜಛತ್ರದ ಕೆಳಗೆ ಮೆರೆಯಬಹುದು. ಆದರೆ ನಿನ್ನಂತ ಸ್ವಾರ್ಥಿಗಳ ದುರ್ವರ್ತನೆಯಿಂದ ಸಾಮ್ರಾಟನ ಸಿಂಹಾಸನವು ರಸಾತಲ ಕಿಳಿಯುವುದು ಸ್ವಾರ್ಥ. ನೀನು ಓರ್ವನೇ ಸ್ವಾರ್ಥರಹಿತನಾದ ಪುರುಷನಲ್ಲವೇ? ಏನು ಸಂಶಯ? ಶ್ರೀಕೃಷ್ಣನೇ ಪರಮ ಪುರುಷೋತ್ತಮನು. ತ್ರಿಲೋಕಮಾನ್ಯವಾಗಿರುವುದು. ಉಪಸ್ಥಿತವಾದ ಅಗ್ರ ಪೂಜವಾದವನ್ನು ಪಿತಾಮರು ತಮ್ಮ ದಿವ್ಯವಾಣಿಯಿಂದ ಬೇಗನೆ ನಿಲ್ಲಿಸಬೇಕು. ಪಿತಾಂಬರ ವಾಣಿಗೆ ದುರ್ಯೋಧನ ಒಪ್ಪಿಗೆ ಉಂಟು. ಉಂಟು ಕೌರೇಶ್ವರನ ಒಪ್ಪಿಗೆ ಉಂಟು. ಕೌರೇಶ್ವರನ ಸಮ್ಮತಿಯು ಸಿಕ್ಕರು ಸಾಮ್ರಾಟ್ ಶಿಶುಪಾಲನ ಒಪ್ಪಿಗೆ ಸಿಗಲಾರದು. ನಿನ್ನ ಒಪ್ಪಿಗೆ ಏತಕ್ಕೆ ಬೇಕು? ಹಿರಿಯರೆದುರಿಗೆ ಕಿರಿಯರು ಮಾತಾಡುವ ಕಾರಣವಿಲ್ಲ. ಪಿತಾಮಹರ ತಮ್ಮ ಪವಿತ್ರ ವಾಣಿಯಿಂದ ನಿಷ್ಕರ್ಷೆಯನ್ನು ಬೇಗನೆ ಮಾಡಬೇಕು. ಅಗ್ರ ಪೂಜೆ ಮರ್ಯಾದೆಗೆ ಶ್ರೀಕೃಷ್ಣನೇ ಯೋಗ್ಯನೆಂದು ನನ್ನ ಆತ್ಮ ಸಾಕ್ಷಿಯಾಗಿ ಹೇಳುವೆ. ಶ್ರೀಕೃಷ್ಣರು ನಿಜವಾಗಿಯೂ ಶ್ರೀಕೃಷ್ಣನಲ್ಲಿ ಈಶ್ವರಿ ತೇಜವು ಚಮಕಿಸುತ್ತಿರುವುದು. ಸೂರ್ಯ ಪ್ರಕಾಶವನ್ನು ಕಾಣದೆ ಆ ಗೂಗಿಗಳಂತಿರುವ ಕೌರವರದ ಮರಿಗೆ ನಿನ್ನ ದಿವ್ಯ ತೇಜವು ಹೇಗೆ ಗೋಚರವಾಗಬೇಕು? ಕೃಷ್ಣ, ನಿನ್ನ ಈಶ್ವರಿ ತೇಜವು ಪಾಂಡವರಿಗೆ ಬೆಂಬಲವಾಗಿ ಇರುವುದರಿಂದಲವೇ ಪಾಂಡವರ ಭಾಗ್ಯ ಪೂರ್ಣ ಕಲೆಯಿಂದ ಶೋಭಿಸುತ್ತಿರುವುದು. ದೇವ, ನಿನ್ನ ಈಶ್ವರಿ ಸತ್ಯ ವಿರುದ್ಧವಾಗಿ ಪಾಂಡವರ ಶೀಲದ ವಿರುದ್ಧವಾಗಿ ನಾನೀಗ ಹೋರಾಡಬೇಕಾಗಿದೆ. ನನ್ನ ಕಪಟ ಜ್ವಾಲೆ
ಬಲೆಯನ್ನು ಪಸರಿಸಿ ಆ ಕವರವರೆಂಬ ಕಾಗಿಗಳನ್ನು ಜಾಲ ಸಹಿತ ಹಿಡಿದು ಪಾಂಡವರ ಜನರಿಂದ ಉದ್ಭವಿಸುವ ಹರಳಿಯಾನಲದಲ್ಲಿ ಉರಿದು ತೆಗೆಯುವೆ. ನನ್ನ 100 ಜನ ಬಂಧುಗಳನ್ನು ನಿಷ್ಕರುಣೆಯಿಂದ ಕೊಂದಿರುವ ಕುರು ಸಾಮ್ರಾಟ ಸೇಡನ್ನು ತೀರಿಸುವುದಕ್ಕೆ